ಸಾರ್ವಜನಿಕರಿಗೂ ಮತ್ತು ಸರ್ಕಾರದ ಗಮನ ತಂದು ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀರಿ ಅಂತಕ್ಕಂಥ ಮನವಿಯನ್ನು ಸಹ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ವಂದನೆಗಳನ್ನು ಸಲ್ಲಿಸಿ ಈ ಮನವಿಯನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ BB ಪ್ರಾಧಿಕಾರಿಗಳ ಅಧಿಕಾರಿಗಳಾದಂತಹ ದೇಸಾಯಿ ಅವರಿಗೆ ಸಲ್ಲಿಸಬೇಕಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ವರದಿಯಲ್ಲಿರುವಂತಹ ಅಂಶಗಳನ್ನ ಸತ್ಯಾಂಶಗಳನ್ನ ಸರಿಪಡಿಸಬೇಕು, ಅದರಲ್ಲಿ ನಮ್ಮ ಸಮಾಜಕ್ಕೆ ಆಗಿರತಕ್ಕಂಥ ಅನ್ಯಾಯನ್ನ ಖಂಡಿಸ್ತೀವಿ ಅಂತ ಹೇಳಿ ಇವತ್ತು ಸನ್ಮಾನ್ಯ ರಾಜ್ಯಪಾಲರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಸಮಾಜದ ಘನಸ್ಥ ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಿರಲ್ಲ, ಈ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಸ್ವೀಕರಿಸಿದಂತ ಮಾನ್ಯ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಗಳಿಗೆ ಧನ್ಯವಾದಗಳು. ಈ ಒಂದು ಪ್ರತಿಭಟನೆಗೆ ಸ್ವಲ್ಪ ದೇಸಾಯಿ ಸರ್ಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟು ಅಖಿಲ ಭಾರತ ಮತ್ತು ಜಿಲ್ಲಾ ಘಟಕದ ವತಿಯಿಂದ ಮಲ್ಲಿಕಾರ್ಜುನ್ ಲೋಣಿ ಅಂತೇಳಿ ಅಖಿಲ ಭಾರತ ಗಾಣಿಗ ಸಂಘದ ಹುಬ್ಬಳ್ಳಿ ಘಟಕದ ಕಾರ್ಯಾಧ್ಯಕ್ಷನಾಗಿ ಸುಮಾರು 5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ಇವತ್ತು ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ಹಾಗೂ ಅಖಿಲ ಭಾರತ ಗಾಣಿಗ ಸಂಘದ ವತಿಯಿಂದ ವಿಜಯಪುರದಲ್ಲಿ ಸಮಾಜದ ಎಲ್ಲ ಹಿರಿಯರು ಚಿಂತನೆಯನ್ನು ಮಾಡಿ ಕೆಲವು ದಿನಗಳ ಹಿಂದೆ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ 2015ರಲ್ಲಿ ಆದಂಥ ಜಾತಿ ಜನಗಣತಿಯ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಗಾಣಿಗ ಸಮಾಜ ಅತಿ ಕಡಿಮೆ ತೋರಿಸಿದ್ದಾರೆ ಅಂಥೇಳಿ ಚರ್ಚಿಸಿ ಇದನ್ನು ಮರುಪರಿಶೀಲನೆ ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಲ್ಲಿ, ಘನತೆ ಹೊತ್ತ ಮುಖ್ಯಮಂತ್ರಿಗಳಲ್ಲಿ, ಘನತೆ ಹೊತ್ತ ಉಪಮುಖ್ಯಮಂತ್ರಿಗಳಲ್ಲಿ, ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಲ್ಲಿ ಮನವಿ ಕೊಡಬೇಕು ಅಂಥೇಳಿ ಬಂದಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮಾಜ ಕೇವಲ 6,80,000 ಇದೆ. ಅದೇ ರೀತಿ ಲಿಂಗಾಯತ್ ಗಾಣಿಗರು 23,000 ಇದೆ ಅಂಥೇಳಿ ಈ ಒಂದು ವರದಿಯಲ್ಲಿ ಇದೆ ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬಂದಿದೆ. ನಿಖರವಾಗಿ ನಾಳೆ ದಿವಸ ಏನಾಗ್ತದೆ ನೋಡೋಣ. ಆದರೆ ಇದು ಸತ್ಯಕ್ಕೆ ದೂರವಾದಂಥ ವಿಷಯ. ಯಾಕಂದರೆ ನಾನು ಅಖಿಲ ಭಾರತ ಗಾಣಿಗ ಸಂಘದ ಅಧ್ಯಕ್ಷನಾಗಿ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಗಾಣಿಗ ಸಮಾಜದ ಎಲ್ಲ ಜಿಲ್ಲಾ ಘಟಕಗಳ ಅಧ್ಯಕ್ಷರನ್ನು, ತಾಲೂಕು ಘಟಕಗಳ ಅಧ್ಯಕ್ಷರನ್ನು ಸಭೆ ಕರೆದು ಆ ಜಿಲ್ಲೆಯಲ್ಲಿ ಸಮಾಜ ಬಾಂಧವರು ಎಷ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಂಡು ಈ ಮಾತನ್ನು ಮಾತನಾಡ್ತಾ ಇದ್ದೇನೆ. ಕೊಡಗು ಜಿಲ್ಲೆಯನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಗಾಣಿಗ ಸಮಾಜದವರು ಇದ್ದೇವೆ. ಇವತ್ತು ನಮ್ಮೆಲ್ಲರ ವೃತ್ತಿ ಮುಂಚೆ ವಿದ್ಯುತ್ತಿ ದೀಪಗಳು ಬರೋದಕ್ಕಿಂತ ಮುಂಚೆ ಗಾಣಿಗರ ಮನೆಯಲ್ಲಿ ತೆಗೆದಂಥ ಎಣ್ಣೆಯನ್ನು ಪಡೆದುಕೊಂಡು ಎಲ್ಲರೂ ತಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚತಕ್ಕಂಥ ಪದ್ಧತಿ ಇತ್ತು. ತಮ್ಮ ಆಹಾರವನ್ನು ತಯಾರಿಸುವಾಗ ಗಾಣಿಗರ ಮನೆಯಲ್ಲಿ ಬಂದಂಥ ಎಣ್ಣೆಯನ್ನು ಬಳಸ್ತಾ ಇದ್ರು. ಆದರೆ ಇತ್ತಿತ್ತಲಾಗಿ ವಿದ್ಯುತ್ ಬಂದ ಮೇಲೆ, ಔದ್ಯೋಗೀಕರಣ ಆದಮೇಲೆ ಅದು ಪದ್ಧತಿ ನಿಂತೋಯ್ತು. ನಮ್ಮ ಮೂಲ ಉದ್ಯೋಗಗಳು ನಶಿಸುವುದು. ಇವತ್ತು ಆ ಭಾಗದಲ್ಲಿ ಬಹಳಷ್ಟು ಜನ, ಇವತ್ತು ನಾವು ಮೈಸೂರು ಭಾಗದಲ್ಲಿ ಹೋದರೆ ಜ್ಯೋತಿಪನ ಗಾಣಿಗರು, ಶಿವಜ್ಯೋತಿಪನ ಗಾಣಿಗರು, ನಗರ ವೈಶ್ಯ ಜ್ಯೋತಿಪನ ಗಾಣಿಗರು, ಕರಾವಳಿ ಪ್ರದೇಶದಲ್ಲಿ ಹೋದರೆ ಶೆಟ್ಟಿ ಗಾಣಿಗರು,
ದೇವಗಾಣಿಗರು, ಉತ್ತರ ಕರ್ನಾಟಕದಲ್ಲಿ ಬಂದರೆ ಕರಿಕುಲ ಗಾಣಿಗರು, ಸಜ್ಜನ ಗಾಣಿಗರು, ತೇಲಿ ಗಾಣಿಗರು, ಕಲಶೆಟ್ಟಿ ಗಾಣಿಗರು, ಪಂಚಮ ಗಾಣಿಗರು, ಈ ರೀತಿ ಅನೇಕ 13 ಒಳಪಂಗಡಗಳನ್ನು ನಾನು ನನ್ನ ಪ್ರವಾಸದಲ್ಲಿ ಕಂಡುಕೊಂಡಿದ್ದೀನಿ. ನನ್ನ ಪ್ರಕಾರ 13 ಒಳಜಾತಿಗಳಲ್ಲಿ ಇಡೀ ರಾಜ್ಯದಲ್ಲಿ 30 ರಿಂದ 35 ಲಕ್ಷ ಜನಸಂಖ್ಯೆ ನಾವಿದ್ದೇವೆ. ಹಾಂ, ನನಗೆ ಒಂದು ಹಿಂದುಳಿದ ಆಯೋಗದ ಕಮಿಟಿ ಮೇಲೆ ನನಗೊಂದು ಸಂಶಯ ಇದೆ. ಅವರು ಪ್ರಾಯಶಃ ನಾವು ಇವತ್ತು ಸಭೆಯಲ್ಲಿ ಕೇಳಿದೆವು, ಸುಮಾರು 1,000 ಜನ ಬಂದಿದ್ದರು. ನಿಮ್ಮ ಮನೆಗೆ ಯಾರಾದರೂ 2015 ಬಂದು ನೀವು ಯಾವ ಜಾತಿಯವರು, ನಿಮ್ಮ ಮನ್ಯಾಗ ವಾಹನ ಅದಾವೇನು, ಟಿ ವಿ ಐತೇನು, ಕಾರ್ ಅದಾವೇನು ಅಂತ ಯಾರ್ಯಾರು ಕೇಳ್ಯಾರೇನಪ್ಪ ಅಂತ ಕೇಳಿದ್ರೆ ಒಬ್ಬರು ನಮ್ಮ ಮನೆಗೆ ಬಂದಿಲ್ಲರಿ ಅಂತ ಹೇಳಿದ್ರು. ಇದ್ರ ಮ್ಯಾಗಿನ ನಮ್ಗೆ ಸಂಶಯ ಐತಿ, ಆಯೋಗದವರು ಎಲ್ಲೋ ಒಂದು ಕಡೆ ಕೂತ್ಕಿಸಿಂದ್ರೆ ಈ ಸಮಾಜ ಇಟ್ಟು ಅಂತೇಳಿ ಅಂದಾಜು ಅಂಕಿ ಬರೆದು ಇವತ್ತು ರಿಪೋರ್ಟ್ ಕೊಟ್ಟಾರ. ನಾವು ಇವತ್ತು ಮನವಿಯನ್ನು ಕೊಟ್ಟು ಈ ವರದಿಯನ್ನು ತಿರಸ್ಕಾರ ಮಾಡಿರಿ ಅಂತೇಳಿ ಮನವಿ ಮಾಡ್ಕೊಳ್ತೇವೆ. ಇಲ್ಲ ನಮಗೆ ಅವಕಾಶ ಕೊಟ್ಟರೆ ಇಡೀ ರಾಜ್ಯವನ್ನು ಸುತ್ತಿ ನಾವು ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ನಮ್ಮದ ಗಾಣಿಗ ಸಮಾಜ ಎಷ್ಟೈತಿ ನಾವೇ ಗಣತಿ ಮಾಡ್ತೇವೆ. ಅಂಕಿ ಅಂಶ ಅವ್ರ ಫೋನ್ ನಂಬರ್ ವಿತ್ ಮಾಡಿ ಸರ್ಕಾರಕ್ಕೆ ನಾವು ಕೊಡ್ತೇವೆ. ಇಲ್ಲಾಂದರೆ ಈ ನಿಯೋಗಕ್ಕೆ ಚಾಲೆಂಜ್ ಮಾಡ್ತೀನಿ, ನೀವು ಮಾದರಿ ಒಂದು ಜಿಲ್ಲೆ ಇವತ್ತು ನೀವೇನು 2015 ಮಾಡಿದಿರಿ, ಅವ್ರ ರಿಕಾರ್ಡ್ಸ್ ನಮ್ಗೆ ಒಪ್ಪಿಸ್ರಿ. ಅದು ಏನು ಖರ್ಚು ಬರ್ತದೆ ಜೆರಾಕ್ಸ್ ಮಾಡೋದು ನಾವು ಕೊಡ್ತೇವೆ. ನಾವೆಲ್ಲ ಮಾಧ್ಯಮದ ಮಿತ್ರರನ್ನು ಮುಂದೆ ಇಟ್ಕೊಂಡು ಕಿಸಿನ ಚೌಕಶಿ ಮಾಡ್ತೇವೆ. ಅವ್ರು ಕೇವಲ 6,80,000 ಗಾಣಿಗರು, 23,000 ಲಿಂಗಾಯತ್ ಗಾಣಿಗರು. ನಮ್ಮ ಪ್ರಾಯಶಃ ಬಿಜಾಪುರ ಬಾಗಲಕೋಟೆ ಒಳಗೆ 4 ಲಕ್ಷ ಇದೇವು. ಇಡೀ ರಾಜ್ಯದೊಳಗೆ ನಮಗೆ 30 ರಿಂದ 35 ಲಕ್ಷ ಇದೇವು. ಇದು ಬಹಳಷ್ಟು ಅಂತರ ಆಗೈತಿ. ನಮ್ಗೆ ಹೋರಾಟ ಸರ್ಕಾರದ ವಿರೋಧಲ್ಲ. ಇವತ್ತು ಆಯೋಗ ಏನು ವರದಿಯನ್ನು ಕೊಟ್ಟಿದೆ ಇದೇ ತಪ್ಪು ಕೊಟ್ಟಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೆವು. ದಯಮಾಡಿ ಈ ವರದಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಡ್ರಿ. ಈ ವರದಿ ಎಕ್ಸೆಪ್ಟ್ ಮಾಡ್ಕೊಳ್ಬೇಡ್ರಿ. ಯಾಕಪ್ಪ ಅಂದ್ರೆ ನಾವೊಂದು ಹಿಂದುಳಿದ ವರ್ಗದ ಸಮಾಜದವ್ರು. ನಮ್ಮ ಜನರು ಕೇವಲ ಸಿಟಿ ಪ್ರದೇಶದಲ್ಲಿ ಮಾಸ್ತ್ರ ನಾವೆಲ್ಲ ಶ್ರೀಮಂತರ ಗತ್ಲೆ ಕಾಣ್ತೇವೆ. ಆದರೆ ಹಳ್ಳಿ ಒಳಗೆ ಭಾಳಷ್ಟು ಬಡವರು ಅದಾರ. ಅವ್ರ ಮಕ್ಕಳ ವಿದ್ಯಾಭ್ಯಾಸ ಇವತ್ತೇನೋ 2Aದಲ್ಲಿ ಅವ್ರು ಅದಾರ ತಿಳ್ಕೊಂಡು ಅಲ್ಪ ಸ್ವಲ್ಪ ಆಗಿತ್ತು. ಇವತ್ತು ಇದಕ್ಕೆ ಪೆಟ್ಟು ಬಿತ್ತಪ್ಪ ಅಂದ್ರೆ ನಮ್ಮ ಜನರಿಗೆ ಅನ್ಯಾಯ ಆಗ್ತದೆ. ದಯಮಾಡಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ, ಇದು ಮರುಪರಿಶೀಲನೆ ಮಾಡಿರಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.